ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ನಲ್ಲಿ ಬಲಿಯಾಗಿದ್ದಾನೆ. ಈಗ ಚಿಕ್ಕಮಗಳೂರಿನ ಎಎನ್ಎಫ್ ಕ್ಯಾಂಪ್ನಲ್ಲಿ ಹೈ ಅಲರ್ಟ್. ಕೆರೆಕಟ್ಟೆ ಕುದುರೆಮುಖ ಅರಣ್ಯದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಚುರುಕುಗೊಂಡಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ನ ಬಳಿಕ ಎಎನ್ಎಫ್ ಟೀಮ್ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದೆ. ಮುಂಡಗಾರು ಲತಾ ಜಯಣ್ಣ ನಕ್ಸಲ್ ತಂಡಗಳು ಸಕ್ರಿಯವಾಗಿವೆ. ಎಎನ್ಎಫ್ ಪಡೆಯಿಂದ ತೀವ್ರ ಶೋಧ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ತೀವ್ರ ಕಾರ್ಯಾಚರಣೆ ನಡೀತಾ ಇದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹುಟ್ಟೂರಿನಲ್ಲೇ ಎನ್ಕೌಂಟರ್ ಆಗಿದ್ದಾನೆ. ಇದರ ಬೆನ್ನಲ್ಲೇ ಈಗ ಮುಂಡಗಾರು ಲತಾ ಹಾಗೂ ಜಯಣ್ಣ ಟೀಮ್ ಸಕ್ರಿಯವಾಗಿದೆ. ಹಾಗಾಗಿನೇ ಎಎನ್ಎಫ್ ತಂಡ ಕೂಡ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿರುವಂಥದ್ದು. ಕೆರೆಕಟ್ಟೆ ಕುದುರೆಮುಖ ಅರಣ್ಯದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ರಾತ್ರಿ ನಡೆದ ಕಾರ್ಯಾಚರಣೆಯಲ್ಲಿ 3 ನಾಪತ್ತೆಯಾಗಿದ್ರು, ತಲೆಮರೆಸಿಕೊಂಡ್ರು. ಸೊ ಹಾಗಾಗಿ ಅವರ ಹುಡುಕಾಟಕ್ಕೆ ಈಗ ಕಾರ್ಯಾಚರಣೆ. 13 ವರ್ಷಗಳ ಬಳಿಕ ನಕ್ಸಲ್ ಎನ್ಕೌಂಟರ್ ಆಗಿದೆ. ನಕ್ಸಲರ ನೇತ್ರಾವತಿ ದಳದ ನಾಯಕನಾಗಿದ್ದ ವಿಕ್ರಮ್ ಗೌಡ, ಆತನ ಎನ್ಕೌಂಟರ್ನ ಬಳಿಕ ಈಗ ಮುಂಡಗಾರು ಲತಾ ಹಾಗೂ ಜಯಣ್ಣ ಟೀಮ್ಗಾಗಿ ಎಎನ್ಎಫ್ ತಂಡ ಕೂಡ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಬಾಲ್ಯದಲ್ಲಿ ನನ್ನ ಸಹೋದರ ನಮ್ಮೆಲ್ಲರ ಜೊತೆ ಖುಷಿಯಾಗಿದ್ದ. ಪೊಲೀಸ್ ದೌರ್ಜನ್ಯ ನಡೆದ ನಂತರ ಏನಾಯ್ತು ಗೊತ್ತಿಲ್ಲ. ಮೃತ ನಕ್ಸಲ್ ವಿಕ್ರಮ್ ಗೌಡನ ಸಹೋದರಿ ಸುಗುಣ ಕೊಟ್ಟಂತಹ ಹೇಳಿಕೆ ಇದು. ವಿಕ್ರಮ್ ಕಾಡು ಸೇರಿದಾಗಿನಿಂದ ನಮ್ಮ ಜೊತೆ ಸಂಪರ್ಕದಲ್ಲಿ ಇಲ್ಲ. ಮಾಧ್ಯಮದಲ್ಲಿ ಈ ವಿಷಯವನ್ನ ನೋಡಿ ವಿಕ್ರಮ್ ಎನ್ಕೌಂಟರ್ನ ಬಗ್ಗೆ ಗೊತ್ತಾಯಿತು. ಅಂತ್ಯ ಸಂಸ್ಕಾರದ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ಮಾಡಿಲ್ಲ ಅಂತ ಸಹೋದರಿ ಸುಗುಣ ಅವ್ರು ಹೇಳ್ತಾರೆ. ನಾವು ಅಣ್ಣ ತಂಗಿ ಎಲ್ಲ ಮೊದಲು ತುಂಬ ಒಳ್ಳೆ ರೀತಿಯಲ್ಲಿದ್ದೆ ಮನೆಯಲ್ಲಿ ಎಲ್ಲ. ಏನು ತೊಂದರೆ ಇರಲಿಲ್ಲ. ಒಳ್ಳೆ ರೀತಿಯಲ್ಲೇ ಇದ್ದೀವಿ. ಮತ್ತು ಹೀಗೆ ಆಗಿದೆ ಅಂತ ಗೊತ್ತಾಗಿದೆ ನಮಗೆ ಟಿ ವಿ ಎಲ್ಲ ನೋಡಿ. ಅದಿದ್ದರೆ ಒಳ್ಳೇದಿತ್ತು. ಏನು ಮಾಡೋದು, ಹಾಗೆ ಹೋಗಿ ಆಯ್ತವ್ರು. ನಾವೇನು ಮಾಡಲಿಕ್ಕೆ ಗೊತ್ತಿಲ್ಲ, ನೋಡಬೇಕಷ್ಟೇ. 21 ವರ್ಷ ಆಯಿತು. ಇಲ್ಲ, ಏನಿಲ್ಲ ಆ ಥರ ಏನು ಗೊತ್ತಿಲ್ಲ. ನಾನು ಊರಲ್ಲಿ ಇರಲಿಲ್ಲ ಮದುವೆಯಾಗಿ. ನಾನು ಬೇರೆ ಬಾಂಬೆಯಲ್ಲಿ ಇದ್ದೆ 10 ವರ್ಷ. ನನಗೆ ಗೊತ್ತಿಲ್ಲ ಅವರು ಹೋಗುವಾಗ ಅಂತ ಗೊತ್ತಿಲ್ಲ. ಅಮ್ಮ ಮನೆಯಲ್ಲಿದ್ದರು, ಮತ್ತು ಸಣ್ಣ ನಮ್ಮೊಟ್ಟಿಗೆ ಇದ್ದರು. ಅವರು ಮತ್ತೆ ಊರಿಗೆ ಬಂದರು. ಅವರು ಮತ್ತೆ ಅಮ್ಮ ಮನೆಯಲ್ಲಿದ್ದರು. ನಾವು ಗಂಡ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಇದ್ದೀವಿ ಬಾಂಬೆಯಲ್ಲಿ. ನಾವು ಅಣ್ಣ ತಂಗಿ ಎಲ್ಲ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಈಗ ಮಣಿಪಾಲ್ ಕೆಎಂಸಿಯಲ್ಲಿ ವಿಕ್ರಮ್ ಗೌಡ ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿದೆ. ಬೆಳಿಗ್ಗೆ 5 ಗಂಟೆಗೆ ವಿಕ್ರಮ್ ಗೌಡ ಮರಣೋತ್ತರ ಪರೀಕ್ಷೆ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡ್ತಾರೆ. ಹೆಬ್ರಿ ಅಥವಾ ಉಡುಪಿಯಲ್ಲಿ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳಾಗಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಉಡುಪಿ ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರಿಸ್ತಾರೆ ಪೊಲೀಸರು. ಬೆಳಿಗ್ಗೆ 5 ಗಂಟೆಗೆ ವಿಕ್ರಮ್ ಗೌಡ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಮಣಿಪಾಲ ಕೆಎಂಸಿಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿತು. ಹೆಬ್ರಿ ಅಥವಾ ಉಡುಪಿಯಲ್ಲಿ ಅಂತ್ಯ ಸಂಸ್ಕಾರ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಕುಟುಂಬದವರು ಕೂಡ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಹಾಗಾಗಿ ಉಡುಪಿ ಜಿಲ್ಲೆಯಾದ್ಯಂತ ಈಗ ಪೊಲೀಸರು ಕೂಡ ಬಂದೋಬಸ್ತನ್ನ ಹೆಚ್ಚುಗೊಳಿಸಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಉಡುಪಿಯ ಪ್ರತಿನಿಧಿ ಶಶಿಧರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಶಶಿಧರ್, ಹೆಚ್ಚು ಕಡಿಮೆ 2004ರಿಂದ 10-11ರವರೆಗೆ ಸ್ವಲ್ಪ ಆಕ್ಟಿವ್ ಆಗಿದ್ದ ನಕ್ಸಲ್ ಚಳುವಳಿ ಸುಮಾರು 1 ದಶಕಗಳಿಂದ ಅಷ್ಟೊಂದು ಸಕ್ರಿಯವಾಗಿರಲಿಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಆದರೆ ಈ ವಿಕ್ರಮ್ ಗೌಡ ಏನು ನಕ್ಸಲ್ನಾಗಿನೇ ಕಾಡಿನಲ್ಲಿ ಓಡಾಡ್ತಿದ್ನ, ಕೇರಳಕ್ಕೆ ಹೋಗಿದ್ನ, ಕೇರಳದಿಂದ ವಾಪಸ್ ಬಂದು ಈಗ ಮದ್ದುಗಳನ್ನು ಸಂಗ್ರಹಿಸಲು ಪರದಾಡ್ತಾ ಇದ್ದ ಅಂತಕ್ಕಂಥದ್ದು. ಅಂದರೆ ಆ ಹೋರಾಟ ಕೂಡ ನಿಂತು ಹೋಗಿತ್ತು. ವಿಕ್ರಮ್ ಗೌಡ ಇನ್ನೂ ಕಾಡಿನಲ್ಲಿದ್ದದ್ದಕ್ಕೆ ಕಾರಣ ಏನು?
ಸ್ಪಷ್ಟವಾಗಿ ಅಂದರೆ ಸರೆಂಡರ್ಗೆ ಅವಕಾಶ ಅನೇಕ ಬಾರಿ ಕೊಟ್ಟಾಗಲೂ ಕೂಡ ಈಗ ಇವನ್ ಊರಿನಲ್ಲೂ ಕೂಡ ಓಡಾಟ ಮಾಡುವ ಸಂದರ್ಭದಲ್ಲಿ ಕೆಲವರಿಗೆ ಮುಖಾಮುಖಿ ಆಗುತ್ತೆ ಅವರ ತಂಡದ್ದು, ಆಗಲೂ ಕೂಡ ಯಾಕೆ ಸರೆಂಡರ್ ಆಗಬಾರದು ಅನ್ನುವಂಥ ಒಂದು ಒತ್ತಾಯವನ್ನ ಸ್ವತಃ ನಕ್ಸಲರಿಗೆ ಅಲ್ಲಿನ ಸ್ಥಳೀಯ ಗಣ್ಯರು ಕೆಲವೊಮ್ಮೆ ಮಾಡಿದ್ದು ಕೂಡ ಇದೆ ಅಂತೇಳಿ ಹೇಳ್ತಾ ಇದ್ರು ನಿನ್ನೆ ಹೋದಾಗ. ಆದರೆ ಆ ರೀತಿಯ ಸಿಟ್ಟು ವಿಕ್ರಮ್ ಗೌಡನಿಗೆ ಇತ್ತು ವ್ಯವಸ್ಥೆ ಮೇಲೆ, ಅದು ಎಂಥ ಸಿಟ್ಟು ಅನ್ನುವಂಥದ್ದೇ ಆಶ್ಚರ್ಯ ಮೂಡಿಸುವಂಥದ್ದು. ನಾವು ಇತಿಹಾಸವನ್ನು ತೆಗೆದು ನೋಡಿದ್ರೆ ಆತ ಒಬ್ಬ ಸಾಮಾನ್ಯ ಕಾರ್ಮಿಕನಾಗಿರ್ತಾನೆ, ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಿಂದ ಊಹಿಸಲಿಕ್ಕೂ ಸಾಧ್ಯವಾಗದ ದೌರ್ಜನ್ಯಕ್ಕೆ ಒಳಗಾಗಿದ್ದ ಅವ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲಿಯ ಜನರನ್ನು ನಾವು ಮಾತಾಡಿಸಿದ್ರೆ ಗೊತ್ತಾಗುತ್ತೆ, ಅವರಿಗೆ ಈತನ ಬಗ್ಗೆ ಸಹಾನುಭೂತಿ ಇಲ್ಲ, ಆದರೆ ಅವ ತಮ್ಮ ಜೊತೆಗೆ ಇದ್ದಾಗ ಆತನ ವರ್ತನೆ ಇರಬಹುದು, ಅವನ ಜೀವನ ಶೈಲಿ ಇರಬಹುದು, ಆತನ ಒಟ್ಟು ಗುಣದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಇಲ್ಲ ಅಂತಲ್ಲ. ಆದರೆ ಅವ ಹಿಡಿದ ಹಾದಿ ಸರಿ ಇಲ್ಲ ಅಂತೇಳಿ ಹೇಳ್ತಾರೆ ಸಾಕಷ್ಟು ಜನ. ಈಗ ನಾವು ಇಲ್ಲಿ ತಗೊಂಡ್ರು ಕೂಡ ಮುಂಡಗಾರ ಲತಾ ಮತ್ತು ಇವರ ನಡುವೆಯೂ ಕೂಡ ಒಂದು ಈಗೋ ಪ್ರಾಬ್ಲಮ್ ಇದೆ ಅಂತೇಳಿ ಹೇಳ್ತಾರೆ. ಆ ತಂಡದ ಒಳಗೆ ಇದ್ದಂತಹ ಗೊಂದಲಗಳು ಕೂಡ ಇಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗುತ್ತೆ. ಈ ಬಿಜಿ ಕೃಷ್ಣಮೂರ್ತಿಯ ನಂತರ ಈ ಭಾಗದಲ್ಲಿ ಒಂದು ರೀತಿಯ ನೇತೃತ್ವವನ್ನು ಏನು ವಹಿಸಿಕೋತಾನೆ, ಎರಡು ತಂಡವಾಗಿ ಬಂದಿದ್ದಾರೆ. ಇಲ್ಲಿ ನಾವು ಈ ಸಲ ಗಮನಿಸಿದ್ರು ಗೊತ್ತಾಗುತ್ತೆ, ಚಿಕ್ಕಮಗಳೂರು ಭಾಗದಲ್ಲಿ ಮುಂಡಗಾರ ಲತಾ ಟೀಮ್ ಹೋಗಿದ್ರೆ, ಈ ಭಾಗದಲ್ಲಿ ಅಂದ್ರೆ ಕಬ್ಬಿನಾಲೆ ಭಾಗದಲ್ಲಿ ಕಳೆದ ಒಂದು ವಾರದ ಆಸುಪಾಸು ಈತನ ಸಂಚಾರ ಇತ್ತು ಅನ್ನುವಂಥದ್ದು. ಒಂದು ತನ್ನ ಊರಿನ ಆಸುಪಾಸು ಅದರಿಗೆ ಎಲ್ಲ ಇಲ್ಲಿಯ ಒಳನೋಟಗಳು ಗೊತ್ತಿದೆ, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದು, ಎಲ್ಲಿ ತನಗೆ ಒಂದು ಅನುಕೂಲ ಆಗುವ ಪರಿಸ್ಥಿತಿ ಇದೆ ಅನ್ನುವಂಥ. ಈಗ ನಾವು ನಿನ್ನೆ ಘಟನೆ ನಡೆದ ಸ್ಥಳವನ್ನು ಕೂಡ ತಗೊಂಡ್ರೆ, ನಿನ್ನೆ ಅಲ್ಲ ಸೋಮವಾರ ಸಂಜೆ ಘಟನೆ ನಡೆದ ಸ್ಥಳವನ್ನು ಕೂಡ ತಗೊಂಡ್ರೆ, ಅಲ್ಲಿ ಪ್ರತ್ಯೇಕವಾಗಿ ಅಂದ್ರೆ ಇಡೀ ಊರಿಗೆ ಪ್ರತ್ಯೇಕವಾಗಿ ಸುಮಾರು 6 ಕಿಲೋಮೀಟರ್ ನಡೆದು ಹೋದ ನಂತರ ಸಿಗುವಂತಹ ಬೆಟ್ಟದ ತುದಿಯಲ್ಲಿ ಸಿಗುವಂತಹ 3 ಮನೆಗಳು, ಅಲ್ಲಿಂದ ಮುಂದೆ ಹೋದ್ರೆ ಅದು ಪ್ರತ್ಯೇಕಗೊಂಡು ಬಿಡುತ್ತೆ. ಅಲ್ಲಿಂದ ಒಂದು ಇನ್ನೇನು ಸ್ವಲ್ಪವೇ ದೂರ ಹೋದ್ರೆ ಶೃಂಗೇರಿ ಇತ್ಯಾದಿ ಪ್ರದೇಶಗಳು ಬರುವಂತಹದ್ದು, ಚಿಕ್ಕಮಗಳೂರಿನ ಸಂಪರ್ಕ, ಶಿವಮೊಗ್ಗದ ಸಂಪರ್ಕ ಎಲ್ಲವೂ ಆಗುವಂತಹ ಜಾಗ ಅದು. ಅಲ್ಲಿ 3 ಸಹೋದರರ ಮನೆ ಇದೆ ಅಕ್ಕಪಕ್ಕದಲ್ಲೇ. ಅಲ್ಲಿಗೆ ಬಂದು ಒಂದು ದಿನ ಬುಕ್ ಮಾಡಿ ಹೋಗಿರ್ತಾರೆ. ಈಗ ಇರುವಂತಹ ಪ್ರಾಥಮಿಕ ಮಾಹಿತಿ ಪ್ರಕಾರ ಇಂತಹ ದಿನ ನಾವು ರೇಷನ್ ತಗೊಳ್ಳಿಕ್ಕೆ ಬರ್ತೇವೆ, ತೆಗ್ದಿಡಿ ಅನ್ನುವಂಥ ಮಾಹಿತಿಯನ್ನ ಕೊಟ್ಟು ಹೋಗಿರ್ತಾನೆ ವಿಕ್ರಮ್ ಗೌಡ ಅನ್ನುವಂಥದ್ದು. ಸೊ ಆ ಮಾಹಿತಿ ANF ಪೊಲೀಸರಿಗೆ ಹೋಗುತ್ತೆ, ಅವರು ಕಾದು ಕುಳಿತು ಈ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು. ಈ ಹೆಬ್ರಿಗೂ ನಕ್ಸಲ್ ಚಟುವಟಿಕೆಗಳು ಈಗ ಹೆಬ್ರಿ ತಾಲೂಕು ಅಂತ ಪ್ರತ್ಯೇಕ ಆಗಿದೆ. ಮುಂಚೆ ಅದು ಕಾರ್ಕಳ ತಾಲೂಕೇ ಆಗಿತ್ತು. ನಾವೀಗ ಏನು 2003ರಲ್ಲಿ ಆದಂತ ಇದು ಎನ್ಕೌಂಟರ್, ಅದು ಇಡೀ ರಾಜ್ಯದ ಇತಿಹಾಸದ ಮೊದಲ ಎನ್ಕೌಂಟರ್ ಆಗಿದ್ದು ಕೂಡ ಆಗ ಕಾರ್ಕಳ ತಾಲೂಕು, ಈಗಲೂ ಅದು ಕಾರ್ಕಳ ತಾಲೂಕೆ ಇದು. ಆ ನಂತರ ಹೆಬ್ರಿಯಲ್ಲಿ ಅನೇಕ ಚಟುವಟಿಕೆಗಳು ಆಗಿದ್ದನ್ನು ನಾವು ನೋಡ್ತೇವೆ. 2005ರಲ್ಲಿ ದೇವರಬಾಳುವಲ್ಲಿ ಅಜಿತ್ ಕುಸುಬಿ ಮತ್ತು ಉಮೇಶ್ನನ್ನ ಬಲಿ ಪಡೆದಂತ ಒಂದು ಎನ್ಕೌಂಟರ್ ಆಗುತ್ತೆ. ಅದಕ್ಕೆ ಪ್ರತೀಕಾರ ತೀರಿಸಿಕೊಂಡದ್ದು ನಕ್ಸಲರು ಇದೇ ಹೆಬ್ರಿಯಲ್ಲಿ, ಏನು ನಿನ್ನೆ ಘಟನೆ ಆಗಿದೆ ಅಲ್ಲಿಂದ ಒಂದು 6-7 ಕಿಲೋಮೀಟರ್ ಅಷ್ಟೇ ದೂರದಲ್ಲಿರುವಂತಹ ಮತ್ತಾವು ಅನ್ನುವ ಪ್ರದೇಶದಲ್ಲಿ ಹ್ಯಾಂಡ್ ಗ್ರಾನೇಡ್ ಸಿಡಿಸುವ ಮೂಲಕ ಪೊಲೀಸ್ ಜೀಪ್ ಅನ್ನು ಸ್ಫೋಟಗೊಳಿಸುತ್ತಾರೆ. 7 ಮಂದಿ ಪೊಲೀಸರು ಗಾಯಗೊಳ್ಳುತ್ತಾರೆ. ಅಲ್ಲಿ ಅದು ದೇವರಬಾಳು ಎನ್ಕೌಂಟರ್ಗೆ ಅವರು ಕೌಂಟರ್ ಆಗಿ ಮಾಡಿರುವಂತದ್ದು. 2008ರಲ್ಲಿ ಇದೇ ಹೆಬ್ರಿಯಲ್ಲಿ ಭೋಜ ಶೆಟ್ಟಿ ಅನ್ನುವಂತ ನಿವೃತ್ತ ಒಬ್ಬರು ಶಿಕ್ಷಕರು ಮತ್ತು ಸುರೇಶ್ ಶೆಟ್ಟಿ ಅಂತ ಅವರ ಗೆಳೆಯ ಒಬ್ರು, ಅಂದ್ರೆ ಕೃಷಿಕರಾಗಿರ್ತಾರೆ ಅವರು, ಅವರನ್ನ ನೀವು ಪೊಲೀಸ್ ಮಾಹಿತಿದಾರರು ಅಂತ ಟಾರ್ಗೆಟ್ ಮಾಡಿಕೊಂಡು ನಕ್ಸಲರು ಕೊಲ್ತಾರೆ. ಅದು ಕೂಡ ನಿನ್ನೆ ಘಟನೆಯಾದ ಆಸುಪಾಸಿನ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆಗಿರುವಂತದ್ದು. 2010ರಲ್ಲಿ ಏನಾಗುತ್ತೆ ಅಂದ್ರೆ ವಸಂತಗೌಡ, ಇದೇ ಹೆಬ್ರಿಯ ಮುಟ್ಲುಪಾಡಿ, ಆಗ ಕಾರ್ಕಳ ತಾಲೂಕು ಆಗಿತ್ತು, ಮುಟ್ಲುಪಾಡಿಯಲ್ಲಿ ವಸಂತಗೌಡನನ್ನ ಪೊಲೀಸರು ಎನ್ಕೌಂಟರ್ ಮಾಡಿ ಕೊಲ್ತಾರೆ ಅನ್ನುವಂಥದ್ದು. ಶಶಿಧರ್, ನನಗೆ ನೆನಪಿರುವ ಪ್ರಕಾರ ಮೆಣಸಿನ ಹಾಡ್ಯದ ಕೊನೆಯ ಎನ್ಕೌಂಟರ್ ಏನಾಯಿತು, ಅದರಲ್ಲಿ ಪರಮೇಶ್ ನನ್ನ ಎನ್ಕೌಂಟರ್ ಮಾಡಲಾಯಿತು. ಅದಾದ ಮೇಲೆ ಚಳುವಳಿಗೆ ಆ ರೀತಿಯ ದಿಕ್ಕು ಸಿಗ್ತಿರಲಿಲ್ಲ. ಆದರೆ ಮಂಡಗಾರು ಲತಾ ಮತ್ತು ವಿಕ್ರಮ್ ಗೌಡ ನಿಜಕ್ಕೂ ಕಾಡಿನಲ್ಲಿ ಓಡಾಡಿ ಮತ್ತೊಮ್ಮೆ ಸಂಘಟನೆ ಮಾಡ್ತಕ್ಕಂಥ, ಚಳುವಳಿ ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ರ, ಅಥವಾ ಕೇರಳದಿಂದ ಆಕಸ್ಮಿಕವಾಗಿ ಬೇರೆ ಕಾರಣಗಳಿಗೆ ಬಂದಿದ್ರ? ಅವರು ಕೇರಳದಿಂದಲೇ ಬಂದಿರುವಂತದ್ದು ಅಂತ. ಯಾಕಂದ್ರೆ ಅಲ್ಲಿ ತುಂಬಾ ಆಕ್ಟಿವ್, ಇವರು ಕಬಿನಿ ದಳಂ ಅಂತ ಮಾಡಿಕೊಂಡು 2, ಕಬಿನಿ ದಳ 1, ಕಬಿನಿ ದಳ 2 ಅಂತ ಮಾಡಿಕೊಂಡು ಒಬ್ಬರು ಚಿಕ್ಕಮಗಳೂರು ಕಡೆ, ಒಬ್ಬರು ಈ ಕಡೆ ಬಂದಿರುವಂತದ್ದು. ಆ ಭಾಗದಲ್ಲಿ ಏನು ಕೇರಳ ಪೊಲೀಸರ ಕಾರ್ಯಾಚರಣೆ ತೀವ್ರಗೊಂಡ ಬಳಿಕ ಕಳೆದ ವರ್ಷವೂ ನಾವು ಗಮನಿಸೇವೆ, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ನಕ್ಸಲ್ ಚಲನವಲನ ಇದೆ ಅನ್ನೋದನ್ನ, ಮತ್ತು ವಿಕ್ರಮ್ ಗೌಡನ ನೇತೃತ್ವದ ತಂಡವೇ ಬಂದಿದೆ ಅನ್ನುವಂಥದ್ದು. ಅಂದ್ರೆ ಒಂದು ರೀತಿಯಲ್ಲಿ ಚದಿ ಹಠಕ್ಕೆ ಬಿದ್ದ ಹಾಗೆ ವಿಕ್ರಮ್ ಗೌಡ ಇದ್ದ ಅನ್ನುವಂಥ. ಅವನು 4ನೇ ಕ್ಲಾಸ್ ಕಲಿತವ, ಬೌದ್ಧಿಕವಾಗಿ ತುಂಬಾ ವಿಚಾರ ತಿಳಿದುಕೊಂಡವ ಅಲ್ಲ, ಆದ್ರೆ ಬೌದ್ಧಿಕವಾದ ವಿಚಾರ ತಿಳಿದುಕೊಂಡವರಿಂದ ಪ್ರೇರಣೆಗೊಳಗಾದವ. ಅವರೆಲ್ಲ ಸರೆಂಡರ್ ಆದ್ರು, ಆದ್ರೆ ಕೇವಲ 4ನೇ ಕಲಿತು ಕಾರ್ಮಿಕನಾಗಿ ಕಾಲಾಳುವಾಗಿ ಕೆಲಸ ಮಾಡ್ತಾ ಇದ್ದವ, ಅವನೊಂದು ರೀತಿಯ ಹಠಕ್ಕೆ ಬಿದ್ದಿದ್ದ ಅನ್ನುವಂಥದ್ದು. ಸಂಘಟನೆ ಎಷ್ಟರ ಮಟ್ಟಿಗೆ ಆಗುತ್ತೆ ಈ ಭಾಗದಲ್ಲಿ ಅನ್ನೋದನ್ನು ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ನಾವು ಇದು ಎನ್ಕೌಂಟರ್ ಆದ ಸಂದರ್ಭದಲ್ಲಿ ಓಡಾಡಿದ ಆ ಜಾಗಗಳನ್ನು ನೋಡಿದ್ದಕ್ಕೂ ಈಗ ಹೋದಾಗ ನೋಡಿದ್ದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ನಕ್ಸಲ್ ಚಟುವಟಿಕೆ ಆರಂಭ ಆದ ನಂತರ ಸಾಕಷ್ಟು ಅನುದಾನಗಳು ಬಂದಿವೆ, ಸೇತುವೆಗಳಾಗಿವೆ, ರಸ್ತೆಗಳಾಗಿವೆ. ಸೊ ಅಲ್ಲಿ ನೆಲೆ ಕಂಡುಕೊಳ್ಳೋದು ಬಹಳ ಕಷ್ಟ ಇದೆ. ಅನಿವಾರ್ಯತೆ, ಕೇರಳದಿಂದ ಅವರು ತಳ್ಳಲ್ಪಟ್ಟು ಈ ಭಾಗಕ್ಕೆ ಬಂದಿದ್ದಾರೆ. ಇಲ್ಲಿ
ಇಲ್ಲಿ ಏನಾದರೂ ಅಂದ್ರೆ ಈ ಹಿಂದೆ ಒಂದು ತಿಂಗಳ ಹಿಂದೆ ಒಮ್ಮೆ ಸುದ್ದಿ ಆಗಿತ್ತು, ವಿಕ್ರಮ್ ಗೌಡ ಮತ್ತು ತಂಡವನ್ನ ಸರೆಂಡರ್ ಮಾಡುವ ಪ್ರಕ್ರಿಯೆಗಳು ದೊಡ್ಡ ಮಟ್ಟದಲ್ಲಿ ರಾಜಧಾನಿ ಮಟ್ಟದಲ್ಲಿ ಆಗ್ತಾ ಇದೆ, ಕೆಲವರು ಸಿಂಪಥೈಸರ್ಸ್ ಆ ಬಗ್ಗೆ ಒಂದು ಒಲವನ್ನ ಹೊಂದಿದ್ದಾರೆ ಮತ್ತು ಮಾತುಕತೆಯ ಹಂತದಲ್ಲಿದೆ ಅಂತ. ಈ ನಡುವೆ ಈ ಎನ್ಕೌಂಟರ್ ಆಗಿದೆ. ಇದು ಕುತೂಹಲಕ್ಕೆ ಕಾರಣ ಆಗುವಂತದ್ದು. ಮತ್ತೆ ಇಲ್ಲಿ ಸಂಘಟನೆಯನ್ನು ಜೋಡಿಸುವಂತದ್ದು ಕಷ್ಟ ಸಾಧ್ಯ. ನಾವು ಅವರ ಅಕ್ಕ ತಮ್ಮನನ್ನು ಮಾತನಾಡಿಸಿದ್ರು ಕೂಡ ಸ್ವತಃ ಅವರು ಕೂಡ ಒಂದು ದೊಡ್ಡ ಮಟ್ಟದ ಅಂತರ, ಯಾಕಂದ್ರೆ ಅವರು ರೋಸಿ ಹೋಗಿದ್ದಾರೆ. ಪ್ರತಿಯೊಮ್ಮೆ ಆತನ ಕೋರ್ಟ್ ಡೇಟ್ ಇದ್ದಾಗಲೂ ಅವರ ಸೈನ್ ಹಾಕಬೇಕು, ಇನ್ನೊಂದು ಮತ್ತೊಂದು ಅಂತೇಳಿ. ಈಗ ಯಾರು ಉಳ್ಕೊಂಡಿಲ್ಲ, ಅವರ ತಾಯಿಯೂ ಕೂಡ ಉಳ್ಕೊಂಡಿಲ್ಲ, ವಿಕ್ರಮ್ ಗೌಡನ್ನು ತಂದೆ ಕೂಡ ಉಳ್ಕೊಂಡಿಲ್ಲ. ಒಬ್ಬ ಸಹೋದರ ಒಬ್ಬ ಸಹೋದರಿ ಮಾತ್ರ ಇರುವಂತದ್ದು. ಅಲ್ಲಿಯ ಜನರಿಗೂ ಕೂಡ ತಮ್ಮ ಜೊತೆಗೆ ಇದ್ದಾಗಿನ ವಿಕ್ರಮ್ ಗೌಡನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಹೊರತು ಬಿಟ್ರೆ ಆತ ಸಶಸ್ತ್ರವಾಗಿ ಹೋದ ನಂತರದ ಯಾವುದೇ ಚಟುವಟಿಕೆಗಳನ್ನು ಬೆಂಬಲಿಸುವ ರೀತಿಯ ಟೋನ್ಗಳಲ್ಲಿ ಶಶಿಧರ್, ಅದೇ ಮೋಡಸ್ ಆಪರೆಂಡಿ ಅಲ್ಲ ನಕ್ಸಲ್ ಆರ್ಗನೈಸೇಷನ್ಸ್ಗಳದ್ದು. ಮೊದಲು ರೈತ ಹೋರಾಟ, ಕಿಸಾನ್ ಹೋರಾಟ, ಕಾರ್ಮಿಕರ ಹೋರಾಟ ಅಂತ ಹುಡುಗರನ್ನ, ಸಾಮಾನ್ಯ ಪರಿವಾರದ ಹುಡುಗರನ್ನ ಕರ್ಕೊಂಡು ಬಂದು ಇಲ್ಲ ವ್ಯವಸ್ಥೆಯ, ನೀವು ಆ ರೀತಿಯ ಹೋರಾಟ ನಡೆಸ್ತಾ ಇದ್ದಾಗ ಯಾವುದೇ ಚಳುವಳಿ ಹೋರಾಟದಲ್ಲಿ ಪೊಲೀಸರ ಜೊತೆ ಒಂದು ರೀತಿಯಾಗಿರ್ತಕ್ಕಂಥ ತಿಕ್ಕಾಟ, ಸಂಘರ್ಷ ಇದ್ದದ್ದೇ. ಅದನ್ನೇ ನೆಪ ಮಾಡಿಕೊಂಡು ವಿಕ್ರಮ್ ಗೌಡನಂಥ ಕೈಯಲ್ಲಿ ಬಂದೂಕು ಕೊಟ್ಟು ನಂತರ ಹೊರಗೆ ಬರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಬುದ್ಧಿಜೀವಿಗಳು ಅನ್ಸ್ಕೊಂಡಿರ್ತಕ್ಕಂಥವ್ರು ಅನೇಕರು ಒಂದು ಶರಣಾಗತಿ ಆದರು, ಅವ್ರಿಗೆ ಕಾಡಿನಲ್ಲಿ ಇರ್ಲಿಕ್ಕೆ ಆಗಲಿಲ್ಲ. ವಿಕ್ರಮ್ ಗೌಡ ಅಂತ ಅಲ್ಲಿನ ಇವ್ರನ್ನ ಭೂಮಿ ಪುತ್ರರು ಅಂತ ಕರೆಯೋದಾದರೆ ಅಂಥ ಹುಡುಗರ ಕೈಯಲ್ಲಿ ಬಂದೂಕು ಕೊಟ್ಟು ಅವರ ಮನೆಯಿಂದ ದೂರ ತಂದು 20 ವರ್ಷಗಳ ಕಾಲ ಕಾಡಿನಲ್ಲಿ ಅಲ್ದಾಡುವಂತೆ ಮಾಡಿದರು. ಅದೇ ಇಡೀ ನಕ್ಸಲ್ ಅಂದರೆ ಇಡೀ ಒಂದು ಹೈಪೋಥಸಿಸ್ ಕ್ರಿಯೇಟ್ ಮಾಡಿ ಪಶ್ಚಿಮ ಘಟ್ಟದಲ್ಲಿ ಸಂಘರ್ಷ ಇದೆ, ಪಶ್ಚಿಮ ಘಟ್ಟದಲ್ಲಿ ಶೋಷಣೆ ಇದೆ ಅನ್ನುವ ಹೈಪೋಥಸಿಸ್ ಕ್ರಿಯೇಟ್ ಮಾಡಿಯೇ ತಾನೇ ಈ ರೀತಿ ಬಂದೂಕು ಕೊಟ್ಟಿದ್ದು. ಯಾಕಂದರೆ ನಂಗೆ ನೆನಪಿದೆ ಶಶಿಧರ್, ನಾನು ಮೆಣಸಿನಹಳ್ಳಿಯಲ್ಲಿ 2 ದಿನ ಇದ್ದೆ ಹೋಗಿ. ಆಗ BG ಕೃಷ್ಣಮೂರ್ತಿ, ವಿಕ್ರಮ್ ಗೌಡ, ಮಂಡಗಾರು ಲತಾ ಅವರ ಮತ್ತು ಹೊರ ಪ್ರಪಂಚದ ನಡುವೆ ಕೊಂಡಿ ಯಾರಿದ್ರು, ಆ ಪರಮೇಶ್ ಅನ್ನುವ ಒಬ್ಬ ಸಾಮಾನ್ಯ ಹುಡುಗನಿದ್ದ. ಆತ ಎನ್ಕೌಂಟರ್ನಲ್ಲಿ ಹತನಾಗಿ ಹೋಗ್ಬಿಟ್ಟ. ಈ ರೀತಿ ಅಂದರೆ ಈ ಚಳುವಳಿಯ ಹೆಸರಿನಲ್ಲಿ, ವ್ಯವಸ್ಥೆಯ ವಿರುದ್ಧ ನಾವು ಸಂಘರ್ಷ ಮಾಡ್ತೀವಿ ಅನ್ನುವ ಹೆಸರಿನಲ್ಲಿ ಸಾಮಾನ್ಯ ಪರಿವಾರದ ಅತ್ಯಂತ ಬಡ ಹುಡುಗರ ಕೈಯಲ್ಲಿ ಬಂದೂಕು ಕೊಟ್ಟು ನೀವು ವ್ಯವಸ್ಥೆಯ ವಿರುದ್ಧ ಏನೋ ಸಶಸ್ತ್ರ ಕ್ರಾಂತಿ ತಂದುಬಿಡ್ತೀವಿ ಅಂತಕ್ಕಂಥ ಒಂದು ಏನಂತಾರೆ, ಆ ಬ್ರೇನ್ ವಾಶ್ ಮಾಡೋದೇ ತಾನೇ ಇಡೀ ಚಳುವಳಿಯ ಉದ್ದೇಶ ಆಗಿತ್ತು. ಬಟ್ ಹೊಸ ಹುಡುಗರು ಏನಾದರೂ ಜಾಯಿನ್ ಆಗ್ತಾ ಇರ್ತಕ್ಕಂಥದ್ದು, ಉದಾಹರಣೆ ವಿಕ್ರಮ್ ಗೌಡ ಅಂತ ಚಳುವಳಿ ರಿಯಾಕ್ಟಿವೇಟ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ನೋಡ್ತಾ ಇದ್ದೀರಾ ನೀವು? ಯಾಕಂದರೆ ಇಡೀ ಚಳುವಳಿ ನಕ್ಸಲ್ ಅಂತಕ್ಕಂಥದ್ದು ಇದ್ದಿದ್ದು ಪಶ್ಚಿಮ ಘಟ್ಟದಲ್ಲಿ ಶೃಂಗೇರಿ, ಬೆಳ್ತಂಗಡಿ, ಮೂಡಿಗೆರೆ, ಉಡುಪಿ, ಕಾರ್ಕಳ, ಕುಂದಾಪುರ ಹೆಚ್ಚು ಕಡಿಮೆ. ಅಂತಹ ಯಾವುದೇ ಬೆಳವಣಿಗೆಗಳು ಕಂಡು ಬರ್ತಾ ಇಲ್ಲ. ಯಾಕಂದ್ರೆ 10 ವರ್ಷದಿಂದ ಹೆಚ್ಚು ಕಮ್ಮಿ 2011ಕ್ಕೆ ಏನು ಘಟನೆ ಆಗುತ್ತೆ, ಆಮೇಲೆ ಯಾವುದೇ ಚಟುವಟಿಕೆಗಳು ಈ ಭಾಗದಲ್ಲಿ ಕಂಡು ಬಂದಿಲ್ಲ ಮತ್ತು ಬೆಂಬಲ ವ್ಯಕ್ತಪಡಿಸುವ ಯಾವುದೇ ಸಾಧ್ಯತೆಗಳಿಲ್ಲ. ಈಗಲೂ ವಿಷಯ ಇದೆ, ಏನು ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಮತ್ತೊಂದು ಯಾವುದು ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ. ಆದರೆ ಅದನ್ನ ಒಂದು ಸಶಸ್ತ್ರ ಹೋರಾಟದ ಹಂತಕ್ಕೆ ತೆಗೆದುಕೊಂಡು ಹೋಗುವ ಯಾವುದೇ ಬೆಳವಣಿಗೆಗಳು ಸದ್ಯಕ್ಕಂತೂ ಆ ರೀತಿಯ ಬೆಂಬಲಗಳು ಕಂಡು ಬರ್ತಾ ಇಲ್ಲ. ಮತ್ತು ರಾಜಕೀಯ ಬೆಳವಣಿಗೆಗಳು, ಆ ಭಾಗದಲ್ಲಿ ರಾಜಕೀಯ ಬೆಳವಣಿಗೆಗಳು ಸಾಕಷ್ಟು, ಅಂದ್ರೆ ಒಂದು ಹಿಂದೆ ಇದ್ದ ವಾತಾವರಣಕ್ಕೂ ಈಗ ಇದ್ದ ವಾತಾವರಣಕ್ಕೂ ಸಾಕಷ್ಟು ಬದಲಾವಣೆಗಳಾಗಿವೆ ಆ ಭಾಗದಲ್ಲಿ. ಮತ್ತು ಮುಖ್ಯವಾಗಿ ಈಗ ಸಶಸ್ತ್ರ ಹೋರಾಟದ ಮೇಲೆ ಅಲ್ಲಿಯ ಜನರಿಗೆ ಅಂತ ವಿಶ್ವಾಸ, ನಂಬಿಕೆಗಳು ಕಂಡು ಬರ್ತಾ ಇಲ್ಲ. ಅದನ್ನು ಬೆಂಬಲಿಸುವ ಮೂಡು ಕೂಡ ನಮಗಂತೂ ಅಲ್ಲಿ ಕಂಡು ಬರ್ತಾ ಇಲ್ಲ ಜನರನ್ನು ಮಾತನಾಡಿಸುವಾಗ. ಆದರೆ ಹೋರಾಟಗಳು ನಿರಂತರವಾಗಿ, ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರ ಬಂದಾಗಿನಿಂದ ನಿರಂತರವಾಗಿ ಒಂದಲ್ಲ ಒಂದು ದಿನ ಪ್ರತಿದಿನವೂ ಕೂಡ ಅಲ್ಲಿಯ ಜನರು ತಮ್ಮ ಹಕ್ಕೊತ್ತಾಯ ಮಾಡುತ್ತಾ ಇರುವುದನ್ನು ನೋಡಿದ್ದೇವೆ. ಅದರ ಲಾಭ ಪಡೆಯಬಹುದು, ಅದರ ಮೂಲಕ ಸಂಘಟನೆ ಮಾಡಬಹುದು ಅನ್ನುವಂಥ ದೃಷ್ಟಿಯಿಂದ ವಿಕ್ರಮ್ ಗೌಡ ಬಂದಿರಬಹುದು. ಆದರೆ ಮುಖ್ಯ ನಮಗೆ ಕಾಣುವಂಥದ್ದು ಕೇರಳದ ಕಾರ್ಯಾಚರಣೆ ರೋಸಿ ಹೋಗಿ ಮತ್ತೆ ತನ್ನ ತವರಿನ ಜಾಗ ಅಲ್ಲಿ ಗೊತ್ತಿದೆ, ಎಲ್ಲಿ ಅಡಗುದಾಣ, ಎಲ್ಲಿ ಅಡಿ ಕೂತ್ಕೋಬಹುದು, ಯಾರು ಸ್ವಲ್ಪವಾದರೂ ನನಗೆ ಅನ್ನ ಆಹಾರ ನೀಡಬಹುದು ಅಥವಾ ಚಿಕಿತ್ಸೆ ಇನ್ನೊಂದು ಮತ್ತೊಂದು ಎಲ್ಲ ವಿವರಗಳು ವಿಕ್ರಮ್ ಗೌಡನಿಗೆ ಗೊತ್ತಿದ್ದರಿಂದ ಈ ಪ್ಲೇಸ್ ಅನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದ ಅನ್ನುವಂಥದ್ದು. ಮತ್ತೆ ನೀವು ಹೇಳಿದ ಹಾಗೆ ಒಂದು ರೀತಿ ಬಲಿಪಶು ತರನೇ ಕಾಣುವಂಥದ್ದು ವಿಕ್ರಮ್ ಗೌಡ ಎಲ್ಲರಿಗೂ ಕೂಡ. ಯಾಕಂತಂದ್ರೆ ಅವ ಇಲ್ಲೂ ಕೂಡ ಕಾಲಾಳುವಾಗಿ ಉಳಿದು ಬಿಟ್ಟ ಅನ್ನುವಂಥದ್ದು. ಯಾಕಂದ್ರೆ ಆತನನ್ನ ಒಂದು ಬೌದ್ಧಿಕವಾಗಿ ಆತನನ್ನ ತಯಾರು ಮಾಡುವ ಹಂತಕ್ಕೆ ತಂದು ಎಲ್ಲರೂ ಅವನನ್ನ ಕೈ ಬಿಟ್ಟರು ಅಂತ. ಯಾಕಂದ್ರೆ ಕೇವಲ ಒಬ್ಬ ಕಾರ್ಮಿಕ, ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದವ, ಆದ್ರೆ ಆತ ಮೇಲೆ ದೌರ್ಜನ್ಯ ಅಂತೂ ಆಗಿತ್ತು ಅನ್ನೋದನ್ನ ಅಲ್ಲಿಯ ಜನ ಕೂಡ ಹೇಳ್ತಾರೆ. ಅಂದ್ರೆ ವಿಪರೀತವಾದ ದೌರ್ಜನ್ಯ 2 ದಶಕದ ಹಿಂದೆ ಅನುಭವಿಸಿಯೇ ಆತ ಹೋಗಿದ್ದ ಅಂತ. ಅದು ಈ ಹಂತದವರೆಗೆ ಹಠ ಉಳಿಸಿಕೊಳ್ಳುವಷ್ಟು ಆತನಿಗೆ ಏನು ಆತನ ಮನೋಸ್ಥಿತಿ ಇತ್ತ ಅಥವಾ ಅನಿವಾರ್ಯತೆ ಇತ್ತ, ಇದೆಲ್ಲ ಚರ್ಚೆ ಆಗುವಂತಹ ವಿಷಯ. ಆದ್ರೆ 1 ತಿಂಗಳ ಹಿಂದೆ ನಾವು ಕೇಳಿದ ವಿಚಾರವೇ ಬೇರೆ. ವಿಕ್ರಮ್ ಗೌಡ ಸರೆಂಡರ್ ಆಗುವ ಎಲ್ಲಾ ಸಾಧ್ಯತೆಗಳಿವೆ, ಅದಕ್ಕೊಂದು ಪ್ರಯತ್ನ ಆಗ್ತಾ ಇದೆ ಅಂತ. ಅದರ ನಡುವೆಯೇ ಎನ್ಕೌಂಟರ್ ಆಗಿದೆ. ಇದು ಎಲ್ಲೋ ಒಂದು ಕಡೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಇಷ್ಟು ಹೇಳ್ಬೋದು ಶಶಿಧರ್. ಅಂದರೆ
ಆ ಭಾಗದ ಹಳ್ಳಿಗಳ ಹುಡುಗರು ಟಿ ವಿಗಳನ್ನು ನೋಡ್ತಾ ಇದ್ದರೆ, ಅದು ಕಸ್ತೂರಿ ರಂಗನ್ ವರದಿ ಇರಲಿ ಯಾವುದೇ ಇರಲಿ, ಹೋರಾಟವನ್ನು ಪ್ರಜಾಪ್ರಭುತ್ವದಲ್ಲಿ ಹೋರಾಟಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಸ್ವತಂತ್ರ ಇರ್ತವೆ. ಈ ಫ್ಯಾಷನೇಬಲ್ ಸ್ಟೇಟ್ಮೆಂಟ್ಗಳನ್ನು ಮಾಡಿ ಬಂದು ಕೈಯಲ್ಲಿ ಬಂದೂಕು ಕೊಟ್ಟರೆ ದಯವಿಟ್ಟು ಆ ಬಂದೂಕುಗಳನ್ನು ನಿರಾಕರಿಸಿ. ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಾಂತಿ ಸಾಧ್ಯ ಆಗೋದಿಲ್ಲ. ಅದೊಂದು ಭ್ರಮೆಯನ್ನು ಸೃಷ್ಟಿಸಿ ಕೆಲವರ ಕೈಯಲ್ಲಿ ಬಂದೂಕನ್ನು ಕೊಡಲಾಯ್ತು. ನನಗಂತೂ ಈ ಪಶ್ಚಿಮ ಘಟ್ಟದ ನಕ್ಸಲೀಯ ಚಳುವಳಿಯನ್ನು ನಾನು ಡೇ 1 ನೋಡಿದ್ದೀನಿ, ಸಾಕೇತ್ ರಾಜನ್ ಇದ್ದಾಗನಿಂದ. ಒಂದು ಹೈಪೋಥಸಿಸ್ ಕ್ರಿಯೇಟ್ ಮಾಡಲಾಯಿತು, ಶೋಷಣೆ ಆಗ್ತಾಯಿದೆ, ಅದಾಗ್ತಾಯಿದೆ, ಇದಾಗ್ತಾಯಿದೆ, ಕುದುರೆಮುಖ ನ್ಯಾಷನಲ್ ಪಾರ್ಕ್ನ ಸಮಸ್ಯೆ ಆಗ್ತಾಯಿದೆ ಅಂತಕ್ಕಂಥದ್ದು. ಬಟ್ ಅದಕ್ಕೆ ಪರಿಹಾರ ಬಂದೂಕಿನಲ್ಲಿಲ್ಲ. ಅದಕ್ಕೆ ಪರಿಹಾರ ನಾವು ವ್ಯವಸ್ಥೆಯ ವಿರುದ್ಧ ನೋಡಿ, ಪ್ರತಿಯೊಬ್ಬನೂ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ಮಾಡಲೇಬೇಕಾಗತ್ತೆ. ಬಟ್ ಅದಕ್ಕೆ ಬಂದೂಕು ಮಾರ್ಗ ಅಲ್ಲ. ಎಸ್, ನಿಜ. ಥ್ಯಾಂಕ್ ಯು ಸೋ ಮಚ್ ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಪ್ರಶಾಂತ್, ಸಾಕಷ್ಟು ಚರ್ಚೆ ಮಾಡಿದ್ವಿ ನೆನೆಯೂ ಕೂಡ ಈ ವಿಚಾರದ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.